ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಾಕಿಂಗ್ ಸ್ಟಾರ್ ಯಶ್. ಹೌದು, ಇವತ್ತು ಕನ್ನಡ ಚಿತ್ರರಂಗದ ಬಹುದೊಡ್ಡ ನಟ, ಕನ್ನಡ ಚಿತ್ರರಂಗವನ್ನು ಇಡೀ ದೇಶವೇ ಒಮ್ಮೆ ತಿರುಗಿ ನೋಡುವಂತೆ ಫ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡಿರುವಂತಹ ರಾಕಿ ಬೈ ಅಂತಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ರಾಕಿಂಗ್ ಸ್ಟಾರ್ ಯಶ್ ರವರ ಒಂದು ಜನ್ಮದಿನಕ್ಕೆ ಎಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಅವರ ಬದುಕಿನ ಒಂದು ಏರಿಳಿತಗಳನ್ನು, ಅವರ ಸಿನಿಮಾಗಳನ್ನು, ಅವರ ಬದುಕಿನ ಜರ್ನಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಸ್ಟೂಡೆಂಟ್ ಅಡ್ಡಾ. ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಇವರು ಕನ್ನಡ ಚಿತ್ರರಂಗದ ಬಹುದೊಡ್ಡ ಬೇಡಿಕೆಯ ನಟ. ಅದರಲ್ಲೂ ಇತ್ತೀಚೆಗೆ ಟಾಕ್ಸಿಕ್ ಎನ್ನುವಂತಹ ಒಂದು ಸಿನಿಮಾಗೆ ದೊಡ್ಡ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಭಾರತ ದೇಶದ ಇತಿಹಾಸದಲ್ಲೇ ಯಾವ ಖಳನಟನೂ ಕೂಡ ಪಡೆಯದ ದೊಡ್ಡ ಮೊತ್ತವನ್ನು ಪಡೆದಿದ್ದಾರೆ. ಅಂದರೆ 200 ಕೋಟಿ ರೂಪಾಯಿ ವಿಲನ್ ಕ್ಯಾರೆಕ್ಟರ್ಗೆ, ರಾವಣ ಎನ್ನುವ ಕ್ಯಾರೆಕ್ಟರ್ಗೆ ತೆಗೆದುಕೊಂಡಿರುವುದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರು. ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡಿ ಭಾರತ ದೇಶದ ಚಿತ್ರರಂಗದಲ್ಲಿ ಕರ್ನಾಟಕ, ಕನ್ನಡ ಅಥವಾ ಸ್ಯಾಂಡಲ್ವುಡ್ ಸಿನಿಮಾಗಳಿಗೆ ಒಂದು ನ್ಯಾಯ ಒದಗಿಸಿದ ಬಹುದೊಡ್ಡ ನಟ. ಈ ಹಿಂದೆ ರಾಜ್ಕುಮಾರ್ ರವರು ಕನ್ನಡ ಎಂದರೆ, ಕನ್ನಡ ಚಿತ್ರರಂಗ ಎಂದರೆ ಒಂದು ರೀತಿ ಹೆಮ್ಮೆ ಪಡುವಂತಿತ್ತು. ಆದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರು KGF Part 1, KGF Part 2 ಚಿತ್ರಗಳನ್ನು ಮಾಡುವ ಮುಖಾಂತರವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಹೌದು, KGF ಎನ್ನುವಂತಹ ಚಿತ್ರ ಬಹುದೊಡ್ಡ ಸೌಂಡ್ ಮಾಡಿತ್ತು. 5-6 ಭಾಷೆಗಳಿಗೆ ತರ್ಜುಮೆಗೊಂಡು ಬೇರೆ ರಾಜ್ಯಗಳಲ್ಲೂ ಕೂಡ ಕನ್ನಡದ ಒಂದು ಸಿನಿಮಾ ತೊಡೆ ತಟ್ಟಿ ಗೆಲುವನ್ನು ಸಾಧಿಸಿತ್ತು. ಸುಮಾರು 1200 ಕೋಟಿಗಳನ್ನು ಬಾಚಿ ಕನ್ನಡ ಚಿತ್ರರಂಗದಲ್ಲಿ ಈ ಹಿಂದೆ ಯಾವ ಸಿನಿಮಾವು ಗಳಿಸದಂತಹ ಒಂದು ಯಶಸ್ಸನ್ನು ಗಳಿಸಿತು. ಕೇವಲ ಭಾರತ ಮಾತ್ರವಲ್ಲದೆ ಜಗತ್ತಿನ ಹಲವಾರು ರಾಷ್ಟ್ರಗಳಲ್ಲಿ KGF ಎನ್ನುವ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಆಕ್ಸಿಜನ್ ಅನ್ನು ತಂದುಕೊಟ್ಟಿತ್ತು. ಅಂತಹ ಯಶಸ್ಸು ರಾಕಿಂಗ್ ಸ್ಟಾರ್ ಯಶ್ ರವರಿಗೆ ಸಲ್ಲತ್ತೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅವರು ಬಹು ಕೆಳಗಿನಿಂದ ಬಂದಿರುವಂತಹ ವ್ಯಕ್ತಿ. ಇವರು ಹುಟ್ಟುತ್ತಾ ಶ್ರೀಮಂತಿಕೆಯಲ್ಲಿ ಹುಟ್ಟಿಲ್ಲ, ಯಾವುದೇ ಸಿನಿಮಾದ ಬ್ಯಾಕ್ಗ್ರೌಂಡ್ ಇಲ್ಲ. ಇವರು ಕೇವಲ ಒಬ್ಬ BMTC ನೌಕರನ ಮಗನಾಗಿ ಈ ಒಂದು ದೊಡ್ಡ ಸಾಧನೆ ಮಾಡಿರುವುದು ಎಲ್ಲ ಬಡವರ ಮತ್ತು ಕೆಳವರ್ಗದ ಮತ್ತು ಎಲ್ಲೋ ಒಂದು ಮೂಲೆಯಲ್ಲಿ ಕುಳಿತು ಸಿನಿಮಾ ಮಾಡಬೇಕು, ನೋಡಬೇಕು ಎನ್ನುವವರಿಗೆ ರಾಕಿಂಗ್ ಸ್ಟಾರ್ ಎನ್ನುವವರು ಬಹುದೊಡ್ಡ ಯಶಸ್ಸು ಅಂತ ಹೇಳ್ಬೋದು. ಸೊ ರಾಕಿಂಗ್ ಸ್ಟಾರ್ ಯಶ್ ರವರ ಬದುಕಿನ ಜರ್ನಿಯನ್ನ ಈಗ ನಾವು ನೋಡ್ತಾ ಹೋಗೋಣ. ಹೌದು, ರಾಕಿಂಗ್ ಸ್ಟಾರ್ ಯಶ್ ರವರ ಹೆಸರು ಯಶ್ ಅಲ್ಲ. ಈ ಹಿಂದೆ ಅವರ ಬಾಲ್ಯದ ಹೆಸರು ನವೀನ್ ಕುಮಾರ್ ಗೌಡ ಅಂತ. ಇವರು 8 ಜನವರಿ 1986ರಲ್ಲಿ ಹಾಸನ ಜಿಲ್ಲೆಯ ಭುವನಹಳ್ಳಿ ಎನ್ನುವಂಥಲ್ಲಿ ಇವರು ಜನಿಸ್ತಾರೆ. ಇವರ ಒಂದು ಜರ್ನಿ ಬಹು ವಿಚಿತ್ರ ಮತ್ತು ವಿಶೇಷವಾಗಿರುವಂತಹದ್ದು. ಭಾರತೀಯ ಚಲನಚಿತ್ರದ ನಟನಾಗಿ ಮುಖ್ಯ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆ ಮುಂಚೆ ನಾಟಕಗಳಲ್ಲಿ, ಆ ಮುಂಚೆಯೂ ಕೂಡ ಈ ಕಿರುತೆರೆಗಳಲ್ಲಿ ಅಂದರೆ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಯಶ್ ರವರು ರಂಗಕಲೆ ಮತ್ತು ದೂರದರ್ಶನಗಳಲ್ಲಿ ಕಾಣಿಸ್ಕೊಂಡ್ರು. ಮೊಟ್ಟ ಮೊದಲಿಗೆ 2007ರಲ್ಲಿ ಜಂಬದ ಹುಡುಗಿ ಎನ್ನುವಂತಹ ಒಂದು ಮೊಟ್ಟ ಮೊದಲ ಚೊಚ್ಚಲ ಸಿನಿಮಾ ಮಾಡುವ ಮುಖಾಂತರ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡ್ತಾರೆ. ಈ ಚಿತ್ರದಲ್ಲಿ ಪೋಷಕ ಪಾತ್ರವನ್ನ ನಿರ್ವಹಿಸಿ ಅವರು 2ನೆಯ ಚಿತ್ರವಾಗಿ ಮೊಗ್ಗಿನ ಮನಸ್ಸನ್ನ 2008ರಲ್ಲಿ ಮಾಡ್ತಾರೆ. ಅವರು ರಾಧಿಕಾ ಪಂಡಿತ್ ಅವರ ಜೊತೆಗೆ ಒಂದು ಮೇಲ್ ಕ್ಯಾರೆಕ್ಟರ್ ಅಲ್ಲಿ ಭಾಗವಹಿಸಿ ಈ ಚಿತ್ರ ಯಶಸ್ವಿಗೊಳಿಸುತ್ತೆ ಮತ್ತು ಯಶ್ ರವರಿಗೆ ಅತ್ಯುತ್ತಮ ಪೋಷಕ ನಟ ಎನ್ನುವಂತಹ ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ಈ ಒಂದು ಇಂಡಸ್ಟ್ರಿಗೆ ಬಂದ ಮೊಟ್ಟ ಮೊದಲಿಗೆ ಯಶಸ್ಸನ್ನ ತಂದುಕೊಡುತ್ತೆ. ಅದಾದ ನಂತರ 2010ರಲ್ಲಿ ಮೊದಲ ಸಲ, 2011ರಲ್ಲಿ ಕಿರಾತಕ, 2012ರಲ್ಲಿ ಡ್ರಾಮಾ, 2013ರಲ್ಲಿ ಗೂಗ್ಲಿ, 2013ರಲ್ಲೇನೆ ರಾಜಾಹುಲಿ ಎನ್ನುವಂಥ ಅದ್ಭುತ ಪಾತ್ರಗಳನ್ನು ಮೂಡುವುದರ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಓರ್ವ ಸ್ಮಾರ್ಟ್ ಆ್ಯಂಡ್ ಮಸ್ತ್ ಆಗಿರುವಂತಹ ಓರ್ವ ನಟ ಕನ್ನಡಕ್ಕೆ ಕಾಲಿಟ್ಟ. ಅದಾದ ನಂತರ ಗಜಕೇಸರಿ 2014ರಲ್ಲಿ ತಂದು ವಾಣಿಜ್ಯಿಕವಾಗಿ ಅಂದರೆ ಒಳ್ಳೆ ದುಡ್ಡನ್ನು ಗಳಿಸುವ ಚಿತ್ರವನ್ನು ಮಾಡ್ತಾರೆ. ಅದಾದ ನಂತರ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮಾಸ್ಟರ್ ಪೀಸ್ಗಳನ್ನು ಮಾಡಿ ಕನ್ನಡದ ಬಹುಬೇಡಿಕೆಯ ನಟರಾಗುತ್ತಾರೆ. ಅದಾದ ನಂತರ 2021ರಲ್ಲಿ ಬಂದ KGF Chapter 1 ಅಂತೂ ಹೇಳೋ ಹಾಗಿಲ್ಲ. ಕನ್ನಡ ಚಿತ್ರರಂಗವನ್ನು ಧೂಳೀಪಟ ಮಾಡಿಬಿಡ್ತು. ಬೇರೆ ಚಿತ್ರಗಳಿಗೆ ಬಹುದೊಡ್ಡ ತೊಡೆಯನ್ನು ತಂದಿತ್ತು. KGF ಫಸ್ಟ್ ರಿಲೀಸ್ ಆದಾಗ ಸಲ್ಮಾನ್ ಖಾನ್ ರ ಒಂದು ಚಿತ್ರ ಕೂಡ ರಿಲೀಸ್ ಆಗುತ್ತೆ, ಜೀರೋ ಎನ್ನುವ ಚಿತ್ರ. ಆ ಚಿತ್ರಕ್ಕೆ ಸೆಡ್ ಹೊಡೆದು ಇಡೀ ಬಾಲಿವುಡ್ ಅನ್ನೇ ಬೆಚ್ಚುಗೊಳಿಸಿರುವಂತಹ ಒಂದು ನಟ ಯಾರಂದ್ರೆ ರಾಕಿಂಗ್ ಸ್ಟಾರ್ ಯಶ್ ರವರು. ರಾಕಿಂಗ್ ಸ್ಟಾರ್ ರವರ ತಂದೆ ಅರುಣ್ ಕುಮಾರ್, ಇವರೊಬ್ಬರು BMTCಯ ಡ್ರೈವರ್ ಆಗಿರುವಂತವರು. ಇವರ ತಾಯಿ ಪುಷ್ಪ
ಇವರು ಹಾಸನ ಜಿಲ್ಲೆಯವರು ಮೂಲತಃ. ಇವರಿಗೆ ನಂದಿನಿ ಎನ್ನುವ ತಂಗಿಯೂ ಕೂಡ ಇದ್ದಾರೆ. ಇವರು ಮಹಾರಾಜ ಹೈಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದು ಬಾಲ್ಯ ದಿನಗಳಲ್ಲಿ ಮೈಸೂರಿನ ಪಡವಾರಳ್ಳಿಯಲ್ಲಿ ಕಳೆದರು. ತಮ್ಮ ಶಾಲಾ ಶಿಕ್ಷಣದ ನಂತರ ಅವರು ನಾಟಕಗಳಲ್ಲಿ ಭಾಗವಹಿಸಿದರು. ಮೊದಲಿಗೆ ಬಿ.ವಿ. ಕಾರಂತರಿಂದ ರೂಪುಗೊಂಡ ಬೆನಕ ನಾಟಕವನ್ನು ಇವರು ತಮ್ಮ ಶಾಲೆಯ ನಂತರದ ದಿನಗಳಲ್ಲಿ ಮಾಡಿದರು. ಯಶ್ ರವರ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಹೇಳಬೇಕಂದ್ರೆ ಕನ್ನಡದ ಬಹಳ ದಿ ಬೆಸ್ಟ್ ಜೋಡಿಯಾಗಿ ಕಾಣಿಸಿಕೊಳ್ತಕ್ಕಂಥವ್ರು ಇವರು. ಅಂದರೆ ಇವರು ತಮ್ಮ ಬಹುಕಾಲದ ಪ್ರೇಯಸಿಯಾಗಿರುವಂತಹ ರಾಧಿಕಾ ಪಂಡಿತ್ ರವರ ಜೊತೆಗೆ 2016ರಲ್ಲಿ ವಿವಾಹ ಆಗ್ತಾರೆ. ನಂತರದಲ್ಲಿ ಇವರಿಗೆ 2 ಮಕ್ಕಳುಗಳು ಕೂಡ ಆಗುತ್ತಾರೆ. ಇವರು ಕನ್ನಡ ನಾಡು ಮತ್ತು ಇಂಡಸ್ಟ್ರಿಯಲ್ಲಿರುವಂಥ ಬೆಸ್ಟ್ ಫೇರ್ ಅಂತ ಇವರಿಗೆ ಹೇಳಲಾಗುತ್ತೆ. ಹಾಗಾದರೆ ಇವರು ಈ ಒಂದು ಮೂವಿಗಳನ್ನು ಮಾಡುವ ಮುಂಚೆ ಸುಮಾರು ಕಿರುತೆರೆಗಳನ್ನು ಧಾರಾವಾಹಿಗಳನ್ನು ಮಾಡಿದ್ದಾರೆ. ಅವು ಯಾವಂತ ನೋಡೋದಾದ್ರೆ ನಂದಗೋಕುಲ, ಮಳೆಬಿಲ್ಲು, ಉತ್ತರಾಯಣ, ಪ್ರೀತಿ ಇಲ್ಲದ ಮೇಲೆ ಶಿವ ಎನ್ನುವಂತಹ ಅದ್ಭುತವಾದಂತಹ ಧಾರಾವಾಹಿಗಳನ್ನು ರಾಕಿಂಗ್ ಸ್ಟಾರ್ ಯಶ್ ರವರು ಮಾಡಿರ್ತಕ್ಕಂಥದ್ದು. ಮತ್ತು ಇನ್ನು ಇವರಿಗೆ ಬಂದಿರತಕ್ಕಂತಹ ಕೆಲವೊಂದಿಷ್ಟು ಅವಾರ್ಡ್ಗಳನ್ನು ನೋಡೋದಾದ್ರೆ ಫಿಲಮ್ ಫೇರ್ ಅವಾರ್ಡ್ಗಳು ಬಂದಿರತಕ್ಕಂಥದ್ದು ಯಾವುದಿಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಗೆ ಬಂದಿರತಕ್ಕಂಥದ್ದು. ಇತ್ತೀಚೆಗೆ KGFಗೆ ಕೂಡ ದಿ ಬೆಸ್ಟ್ ಫಿಲಮ್ ಅನ್ನುವಂಥ ಅವಾರ್ಡ್. ಈ ರೀತಿ ಹಲವಾರು ಪ್ರಶಸ್ತಿಗಳನ್ನು ರಾಕಿಂಗ್ ಸ್ಟಾರ್ ಯಶ್ ರವರಿಗೆ ಸಿಗಲಾಗಿದೆ. ಹಾಗಾಗಿ ರಾಕಿಂಗ್ ಸ್ಟಾರ್ ಯಶ್ ರವರು ಬೆಳೆದು ಬಂದಿರುವ ರೀತಿ ಮತ್ತು ಬಹಳ ಕೆಳಮಟ್ಟದಿಂದ ಈ ಮಟ್ಟಕ್ಕೆ ಬಂದು ಇವತ್ತು 100 ಕೋಟಿಯ ಸಿನಿಮಾ ಸಂಭಾವನೆಯನ್ನು ಪಡಿತಕ್ಕಂಥ ನಟ ಬಹಳ ಕೆಳಗಿನಿಂದ ಬಂದಿದ್ದಾರೆ. ಡಾಲಿ ಧನಂಜಯ ಹೇಳುವಂತೆ ಬಡವರ ಮಕ್ಕಳು ಬೆಳಿಬೇಕಯ್ಯ ಅನ್ನುವಂಥ ಮಾತು ಇವರಿಗಾಗೆ ಮಾಡಿಸಿದ್ದು ಅನ್ಸುತ್ತೆ. ಬಹಳ ಕೆಳಗಿನಿಂದ ಬಂದು ಕನ್ನಡ ಇಂಡಸ್ಟ್ರಿಯನ್ನು ಆಳುವ ಮಟ್ಟಕ್ಕೆ ಬೆಳೆದು ಬಂದಿದ್ದಾರೆ. ಇವರು ಇಂಡಸ್ಟ್ರಿಗೆ ಬರುವ ಮುಂಚೆ ಯಶ್ ಚಿಕ್ಕವನಿದ್ದಾಗಿನಿಂದಲೂ ಉಪೇಂದ್ರ ಆಗಿರಬಹುದು, ಮತ್ತೆ ಸುದೀಪ್, ದರ್ಶನ್ ರವರ ಚಿತ್ರಗಳನ್ನು ನೋಡಿಕೊಂಡು ಬೆಳೆದಿರ್ತಕ್ಕಂಥವನು ಇನ್ನು ಇವತ್ತಿಗೆ ಅವರನ್ನೇ ಮೀರಿಸುವ ಹಾಗೆ ಬೆಳೆದಿದ್ದಾರೆ ಅಂದರೆ ಅದು ಬಹುದೊಡ್ಡವಾದಂತಹ ಯಶಸ್ಸಿಗೆ ಸಿಕ್ಕಂತಹ ಒಂದು ಕೀರ್ತಿ ರಾಕಿಂಗ್ ಸ್ಟಾರ್ ಯಶ್ ಎಂದು ಹೇಳಬಹುದು. ಈಗ ಮುಂದಿನ ಸಿನಿಮಾ ಟಾಕ್ಸಿಕ್ ಇವತ್ತಿಗೆ ಬಹು ಬೇಡಿಕೆಯ ಸಿನಿಮಾ ಆಗಿದೆ. ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತ ಮತ್ತು ಭಾರತದಲ್ಲೇ ಸದ್ದು ಮಾಡುತ್ತಿದೆ. ಈ ಹಿಂದೆ ಹಿಂದಿವಾಲಾಗಳು ಕನ್ನಡ ಅಂದರೆ ಅದೇನೋ ಉಪಯೋಗಕ್ಕಿಲ್ಲದ ಸಿನಿಮಾ ಇಂಡಸ್ಟ್ರಿ ಅಂದುಕೊಂಡಿದ್ದರು. ಯಾವತ್ತಿಗೆ KGF ಎನ್ನುವಂತಹ ಸಿನಿಮಾ ಉತ್ತರ ಭಾರತವನ್ನೇ ಕಾಲಿಟ್ಟು ಉತ್ತರ ಭಾರತದ ಸಿನಿಮಾಗಳನ್ನೇ ಸೋಲಿಸಿ ಓರ್ವ ಕನ್ನಡದ ಸಿನಿಮಾ ತೊಡೆ ತಟ್ಟಿ ಸೌಂಡ್ ಮಾಡಿ ಕನ್ನಡಿಗರು ಅದ್ಭುತವಾದ ಸಿನಿಮಾಗಳನ್ನು ಮಾಡಬಲ್ಲರು ಎನ್ನುವುದನ್ನು ತೋರಿಸಿದ ನಂತರ ಮೇಲೆ ಇರುವಂಥ ಉತ್ತರ ಭಾರತದ ಸಿನಿಮಾ ಇಂಡಸ್ಟ್ರಿಯವರು ದಕ್ಷಿಣದ ಕಡೆಗೆ ನೋಡಿ ಕೇವಲ ತೆಲುಗುಗೆ ರೆಸ್ಪೆಕ್ಟ್ ಮಾಡೋರು ಇವತ್ತು ತೆಲುಗುಗಿಂತ ಮುಖ್ಯವಾಗಿ ಕನ್ನಡಕ್ಕೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ದಟ್ ಈಸ್ ಯಶ್. ಹಾಗಾಗಿ ಯಶ್ಗೆ ಮತ್ತೊಮ್ಮೆ ಹುಟ್ಟುಹಬ್ಬ.